ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ವೆನೆಜುವೆಲಾ ದೇಶದಲ್ಲಿ ಶತಮಾನದಲ್ಲೇ ಕಂಡು ಕೇಳರಿಯದ ಭೀಕರ ಭೂಕಂಪ ಸಂಭವಿಸಿದೆ. 2 ದಿನಗಳ ಹಿಂದೆ ಸಂಭವಿಸಿದಂತ ಭೂಕಂಪಕ್ಕೆ ಇಲ್ಲಿಯವರೆಗೂ 1450 ಜನ ಬಲಿಯಾಗಿದ್ರೆ 68,000ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಬರೀ 1 ನಿಮಿಷದ ಅಂತರದಲ್ಲಿ ವೆನೆಜುವೆಲಾದಲ್ಲಿ ಮೊನ್ನೆ 2 ಸಲ ಭೂಕಂಪ ಸಂಭವಿಸಿತ್ತು. ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ 2 ಪ್ರಬಲ ಭೂಕಂಪಗಳು ದಾಖಲಾಗಿತ್ತು. ಈ ಭೂಕಂಪಕ್ಕೆ ನೂರಾರು ಕಟ್ಟಡಗಳು ನೆಲಸಮವಾಗಿವೆ. 1450 ಜನ ಶವವಾಗಿ ಸಿಕ್ಕಿದ್ದಾರೆ. 3800 ಜನರನ್ನ ರಕ್ಷಣಾ ಪಡೆಗಳು 2 ದಿನದಿಂದ ಹಗಲು ರಾತ್ರಿ ಅನ್ನದೇ ಹೋರಾಟ ನಡೆಸಿ ರಕ್ಷಣೆಯನ್ನ ಮಾಡಿದ್ದಾರೆ. ಆದರೆ ಬೆಚ್ಚಿ ಬೀಳಿಸುವಂತ ಸಂಗತಿ ಅಂದ್ರೆ ಹತ್ರ 68,000 ಜನ ಭೂಕಂಪಕ್ಕೆ ಸಿಲುಕಿ ನಾಪತ್ತೆ ಆಗಿದ್ದಾರೆ ಅಂತ. ಇಲ್ಲಿಯವರೆಗೂ ಅವರ ಪರಿಸ್ಥಿತಿ ಏನಾಗಿದೆ, ಏನು ಎತ್ತ ಯಾವುದು ಗೊತ್ತಾಗ್ತಾ ಇಲ್ಲ. ಭೂಕಂಪ ಆದಾಗ ದೊಡ್ಡ ದೊಡ್ಡ ಕಟ್ಟಡಗಳು ನೆಲಕ್ಕೆ ಬೀಳುವಂತ ಭಯಾನಕ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು ನೋಡ್ತಾ ಇದ್ದಾರೆ. CCTVಯಲ್ಲಿ ಸೆರೆಯಾಗಿರುವಂತ ದೃಶ್ಯಗಳು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಬ್ರೆಜಿಲ್ನ ಅಮೆಜಾನ್ ಪ್ರದೇಶದವರೆಗೂ ಕೂಡ ಕಟ್ಟಡಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಖಾಲಿ ಮಾಡಿಸಲಾಗಿದೆ. ಅಷ್ಟರ ಮಟ್ಟಿಗಿದೆ ಆ ಭೀಕರತೆ. ಕುಸಿದ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿದವರನ್ನ ಸ್ಥಳೀಯರು ಮತ್ತು ರಕ್ಷಣಾ ಸಿಬ್ಬಂದಿ ಹುಡುಕಾಡ್ತಿದ್ದಾರೆ. ಧೂಳು ಮತ್ತು ರಕ್ತದ ಮಡುವಲ್ಲಿ ಸಿಲುಕಿದಂತ ಪುಟ್ಟ ಪುಟ್ಟ ಮಕ್ಕಳು 48 ಗಂಟೆ ಕಳೆದ ಮೇಲೂ ಕೂಡ ಜೀವಂತವಾಗಿ ಸಿಗ್ತಾ ಇದ್ದಾರೆ. ಹೆತ್ತವರು ಪ್ರಾಣವತ್ತ ಇಟ್ಟು ಮಕ್ಕಳನ್ನ ರಕ್ಷಣೆ ಮಾಡಿರುವಂತ ದೃಶ್ಯಗಳು ಕೂಡ ಮನ ಕಲಕುವಂತಿದೆ. ಭೂಕಂಪದಿಂದ ಉಂಟಾದಂತಹ ಹಾನಿಯ ಅಮೆರಿಕ ಸರ್ಕಾರ ವೆನೆಜುವೆಲಾಗೆ ಪರಿಹಾರ ಸಾಮಗ್ರಿ ಮತ್ತು ಮಾನವೀಯ ನೆರವು ತಲುಪಿಸಕ್ಕೆ ಆರ್ಥಿಕ ನಿರ್ಬಂಧಗಳಿಗೆ ತಾತ್ಕಾಲಿಕ ವಿನಾಯಿತಿಯನ್ನು ಕೊಟ್ಟಿದೆ. ಅಕ್ಟೋಬರ್ 23ರವರೆಗೆ ಭೂಕಂಪ ಪರಿಹಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ವಹಿವಾಟುಗಳಿಗೆ ಅನುಮತಿಯನ್ನ ಕೊಡಲಾಗಿದೆ.